ನಮಸ್ಕಾರ ಎಲ್ಲರಿಗೂ ನ್ಯೂಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ಮಾತನಾಡ್ತೀವಪ್ಪ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ 31ನೇ ಹಾಗೂ 32ನೇ ಕಂತಿನ ಹಣ ಏನಿದೆ ನೋಡಿ, ಅದು ಬಾಕಿ ಇದೆ. ಆ ಒಂದು ಹಣದ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚಿಸೋಣ. ಅಂದರೆ ಆ ಒಂದು ಹಣ ಗೃಹಲಕ್ಷ್ಮಿಯರಿಗೆ ಜಮಾ ಆಗುತ್ತದೆ ಇಲ್ಲವಾ, ಜಮಾ ಆದರೆ ಯಾವ ದಿನಾಂಕದಂದು ಜಮಾ ಆಗುತ್ತೆ, ಜೊತೆಗೆ ಜಮಾ ಆಗಬೇಕಂದ್ರೆ ಗೃಹಲಕ್ಷ್ಮಿಯರು ಯಾವ ಕೆಲಸವನ್ನು ಮಾಡಬೇಕು ಎಂಬುದರ ಬಗ್ಗೆ ಒಂದು ಸಂಪೂರ್ಣವಾದಂತಹ ಮಾಹಿತಿ ಏನಿದೆ ನೋಡಿ, ನಿಮಗೆ ಈ ಒಂದು ವಿಡಿಯೋದಲ್ಲಿ ದೊರೆಯುತ್ತದೆ. ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಬೇಕು. ವಿಡಿಯೋನ ಕೊನೆವರೆಗೂ ನೋಡಿದಾಗ ಮಾತ್ರ ವಿಡಿಯೋದಲ್ಲಿ ಏನಿದೆ, ಜೊತೆಗೆ ಗೃಹಲಕ್ಷ್ಮಿ ಹಣ ಬರಲು ನೀವು ಏನು ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ದೊರೆಯುತ್ತದೆ. ಆದ್ದರಿಂದ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ, ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ಜೊತೆಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮತ್ತೊಂದು ಪ್ರಮುಖ ಅಪ್ಡೇಟ್ ಕಾಯ್ದಿದೆ. ಅದು ಏನೆಂದರೆ 31ನೇ ಹಾಗೂ 32ನೇ ಕಂತಿನ ಹಣದ ಬಗ್ಗೆ ಹಲವು ಮಹಿಳೆಯರು ಕಾಯುತ್ತಿದ್ದು, ಇದರ ಬಗ್ಗೆ ಹೊಸ ಮಾಹಿತಿ ಲಭ್ಯವಾಗಿದೆ. ಹೊಸ ಮಾಹಿತಿ ಏನೆಂದು ನೀವು ತಿಳಿಯಬೇಕೆಂದರೆ ವಿಡಿಯೋನ ಕೊನೆವರೆಗೂ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಲಭ್ಯವಾಗಿರುವಂತಹ ಹೊಸ ಮಾಹಿತಿ ಏನೆಂದರೆ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಯೋಗ್ಯತೆಯನ್ನು ಹೊಂದಿರುವ, ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಯೋಗ್ಯತೆಯನ್ನು ಹೊಂದಿರುವ ಮಹಿಳೆಯರು ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ಪಡೆಯುತ್ತಿದ್ದರು. ನೇರವಾಗಿ ತಮ್ಮ ಬ್ಯಾಂಕ್ಗೆ ಖಾತೆಗೆ ಹಣ ಬರುತ್ತಿತ್ತು, ಇಲ್ಲಿಯವರೆಗೆ ಪಡೆಯುತ್ತಿದ್ದು. ಆದರೆ ಕೆಲವರಿಗೆ ಹಣ ಜಮೆ ಆಗುವುದಿರುವುದು ತಾಂತ್ರಿಕ ಸಮಸ್ಯೆಗಳು ಮತ್ತು ದಾಖಲೆಗಳ ಪರಿಶೀಲನೆಯ ಕಾರಣದಿಂದ ಕೆಲವು ಕಂತುಗಳು ಹಂಗೆ ಉಳಿದಿರುತ್ತವೆ, ಅಂದರೆ ಹಣ ಜಮಾ ಆಗಿರುವುದಿಲ್ಲ. ಅದಕ್ಕಾಗಿ ಇದೀಗ ಸರ್ಕಾರವು ಬಾಕಿ ಇರುವ ಕಂತುಗಳ ವಿತರಣೆ ಬಗ್ಗೆ ಪರಿಶೀಲನೆ ನಡೆಸುತ್ತಿದೆ ಎಂಬ ಮಾಹಿತಿಯು ನಮಗೆ ದೊರೆತಿರುತ್ತದೆ. ಬ್ಯಾಂಕ್ ಖಾತೆ, ಆಧಾರ್ ಲಿಂಕ್ ಮತ್ತು DBT ವಿವರಗಳು ಸರಿಯಾಗಿ ಇದ್ದರೆ ಮಾತ್ರ ಗೃಹಲಕ್ಷ್ಮಿಯರಿಗೆ 31ನೇ ಹಾಗೂ 32ನೇ ಕಂತಿನ ಹಣ ಬರುವ ಸಾಧ್ಯತೆ ಹೆಚ್ಚಿದೆ. ಹಣ ಬಂದಿದೆಯೇ ಎಂದು ಪರಿಶೀಲಿಸಲು ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ SMS ಅಥವಾ DBT ಸ್ಟೇಟಸ್ ಚೆಕ್ ಮಾಡಬಹುದು. ಇನ್ನೂ ಹಣ ಜಮಾ ಆಗದಿದ್ದರೆ ಗ್ರಾಮ 1, ಕರ್ನಾಟಕ 1 ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ಭೇಟಿ ಮಾಡಿ ಮಾಹಿತಿಯನ್ನು ನೀವು ಪಡೆಯಬಹುದಾಗಿದೆ. ಗೆಳೆಯರೇ, ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಯಾವುದೇ ಅಧಿಕೃತ ಪ್ರಕಟಣೆ ಬಗ್ಗೆ ತಕ್ಷಣವಾದಂತಹ ಮಾಹಿತಿಯನ್ನು ನೀವು ಈ ಒಂದು ಚಾನಲ್ನಲ್ಲಿ ಪಡೆಯಬಹುದಾಗಿದೆ. ಇದೇ ಥರದ ವಿಡಿಯೋ ಇಷ್ಟವಾದರೆ ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ.